ಬೌದ್ಧ ಸಮ್ಮೇಳನದಲ್ಲಿ ನಾಡಗೀತೆಯಲ್ಲಿ ಒಂದು ಪದ ಸೇರಿಸಬೇಕಂತ ಒತ್ತಾಯಗಳನ್ನ ಮಾಡ್ತಾ ಇದ್ದಾರೆ. ಅಂದರೆ ಬೌದ್ಧ ಉದ್ಯಾನ ಬೌದ್ಧ ಸೇರಿಸಬೇಕಾದ ಮೂಲ ಪ್ರತಿ ಇದೆ ಅನ್ನೋದು ಅದನ್ನು ಸೀರಿಯಸ್ ತಗೊಂಡಿದ್ದಾರೆ. ಅದನ್ನು ಅವರು ಮನವಿ ಕೊಟ್ಟಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆ ಪರಿಶೀಲನೆ ಮಾಡ್ತಾ ಇದೆ. ಈಗ ದೇವರಾಜ ಅರಸು ಪ್ರತಿಮೆನ ರೆಡಿಯಾಗಿದೆ, ಬಟ್ ಇನಾಗ್ರೇಷನ್ ಮಾಡಿಲ್ಲ. 3ನೇ ತಾರೀಕು CM ಬರ್ತು, ನಾಳೆ ನಾಡಿದ್ದು ಅವತ್ತು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅವ್ರ ಗಮನಕ್ಕೆ ತಂದಿದ್ದೀನಿ. 3ನೇ ತಾರೀಕು ಮಾಡೋಣ ಅಂತ ಹೇಳಿದೆ. ಸಮಯ ಇರಲಿಲ್ಲ. ನಮ್ಮ ಕನ್ನಡ ಹೋರಾಟಗಾರರು ನನಗೆ ಅನೇಕ ಬಾರಿ ತಿಳಿಸಿದ್ರು. ಸೊ ಅದಕ್ಕೆ ನಾವೇ ಮಾಡಿಬಿಡೋ ಬದಲು ಮುಖ್ಯಮಂತ್ರಿಗಳಿಗೆ ಆಗಬೇಕು ಅಂತ ನನ್ನ ಮೇಲೆ ಅದಕ್ಕೆ ಹೆಚ್ಚು ಮಹತ್ವ ಬರುತ್ತೆ ಅಂತ ಹೇಳಿ ನಾಡಿದ್ದು ಮುಖ್ಯಮಂತ್ರಿಗಳು ಬರ್ತಾರೆ, ಅವ್ರ ಕೈಯಿಂದನೇ ಅದನ್ನು ಉದ್ಘಾಟನೆ ಅನಾವರಣ ಮಾಡ್ತೀವಿ. ಇದ್ರ ನಡುವೆ ಈಗ ನವೆಂಬರ್ ಕ್ರಾಂತಿ ಬಗ್ಗೆ ಕೇಳಲೇಬೇಕು, ಯಾಕಂದರೆ ಚರ್ಚೆ ಭಾಳ ದೊಡ್ಡ ಮಟ್ಟದಲ್ಲಿದೆ. ಏನು ಚರ್ಚೆ ಅಥವಾ ಕ್ರಾಂತಿ ಅಂತ ಏನೂ ಇಲ್ಲ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸದ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಇದ್ದಾರೆ, ಅವರು ಮುಂದುವರೆದಿದ್ದಾರೆ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮೊದಲೇ ಸಿದ್ದರಾಮಯ್ಯವರು 2.5 ವರ್ಷ ಆಗಿದೆ, ಅಂದರೆ 5 ವರ್ಷ ಇರಬೇಕು ಅಂತಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಏನಾಗಬೇಕು ಅನ್ನೋದು ತೀರ್ಮಾನ ಮಾಡುತ್ತೆ. ಎಲ್ಲ ವಿಷಯಗಳು ಹೈಕಮಾಂಡ್ ಅಂಗಡದಿದೆ. ಅದ್ರ ಹೊರತುಪಡಿಸು ಕ್ರಾಂತಿ ಭ್ರಾಂತಿ ಏನೂ ಇಲ್ಲ. ಸಂಪುಟ ಪುನರಚನೆ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅದು ವ್ಯಕ್ತಪಡಿಸ್ತಾ ಇದ್ದಾರೆ. ಆಸೆ ವ್ಯಕ್ತ ಮಾಡೋದು, ಆಸೆ ಇಟ್ಕೊಳ್ಳೋದು ತಪ್ಪೇನಿಲ್ಲ. ಅಂತಿಮವಾಗಿ ಏನಾಗಬೇಕು, ಯಾರಿಗಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಚಿವ ಸಂಪುಟ ಸಭೆಯಲ್ಲಿ ನೀವು ಜಾರ್ಜ್ ಅವರಿಂದ ಜಗಳಾಡಿದ್ರೇನು? ಸಚಿವ ಸಂಪುಟ ಸೇರೋದೇ ವಿಷಯಗಳ ಮಂಡನೆ ಆದಾಗ ಚರ್ಚೆ ಮಾಡೋಕ್ಕೆ. ಆ ಚರ್ಚೆ ಆರೋಗ್ಯಕರವಿತ್ತು ಮತ್ತು ವಿಷಯಕ್ಕೆ ಪೂರಕವಾಗಿತ್ತು. ಅದು ಪರಿಹಾರ ಆಯಿತು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.